ಸೊ ನಾವು ಮುಂದೆ ಹೇಳಿದ ಹಾಗೆ ಈ ಅಧ್ಯಾಯ ತುಂಬ ಕುತೂಹಲಕಾರಿ, ಏಕೆಂದರೆ ಕಲಿಗೆ ದಂಡನೆಗೆ ನಮಗೆ ಗೊತ್ತು. ಸೊ ಕಲಿಪುರುಷನಿಗೆ ಪರೀಕ್ಷಿತ್ ಮಹಾರಾಜರು ದಂಡನೆಯನ್ನು ವಿಧಿಸ್ತಾ ಇದ್ದಾರೆ. ಆದರೆ ಕಲಿಗೆ ಬಹುಮಾನ ಕೂಡ ಪರೀಕ್ಷಿತ್ ಮಹಾರಾಜರು ಅವರಿಗೆ ಕೊಟ್ಟಿದ್ದಾರೆ. ಸೊ ಆ ಬಹುಮಾನ ಏನೆಂದು ನಾವು ತಿಳಿಯೋಣ. ಸೊ ಮೊದಲಿಗೆ ಜಗದೊಡೆಯ ಶ್ರೀಕೃಷ್ಣನ ಪಾದಾರವಿಂದಗಳಲ್ಲಿ ನಮ್ಮ ಮನಸ್ಸನ್ನು ಇಡುತ್ತಾ ಇಂದಿನ ಅಧ್ಯಾಯ, ಇಂದಿನ ಶ್ಲೋಕವನ್ನು ಮುಂದುವರಿಸೋಣ. ಇಂದಿನ ಶ್ಲೋಕದ ಮಹತ್ವವೇನೆಂದರೆ, ಕಲಿಪುರುಷನು ಪರೀಕ್ಷಿತ್ ಮಹಾರಾಜರನ್ನು ನೋಡಿದ ಮೇಲೆ ತುಂಬ ನಡುಕದಲ್ಲಿ ಅವನ ಒಂದು ಆಶ್ಚರ್ಯತೆಯನ್ನು ನೋಡಿದ. ಸೊ ಕಲಿಗೆ ಈ ನಡುಕತನ ಏನಕ್ಕೆ ಬಂತು? ಪರೀಕ್ಷಿತ್ ಮಹಾರಾಜರು ಕಲಿಪುರುಷನಿಗೆ ಯಾತಕ್ಕೆ ದಂಡನೆಯನ್ನು ವಿಧಿಸ್ತಾರೆ? ಇದನ್ನೆಲ್ಲ ನಾವು ಈ ಅಧ್ಯಾಯದಲ್ಲಿ ನೋಡಬಹುದು. ಇಂದಿನ ಶ್ಲೋಕದಲ್ಲಿ ಮಹತ್ವವೇನೆಂದರೆ, ಕಲಿಪುರುಷ ಪರೀಕ್ಷಿತ್ ಮಹಾರಾಜನನ್ನು ನೋಡಿ ತುಂಬ ನಡುಕದಲ್ಲಿ ಇರ್ತಾರೆ. ಸೊ ಏನಾಯಿತು ಅಂದರೆ, ಇಂದಿನ ಕಕ್ಷೆಯಲ್ಲಿ ನೀವು ಕೇಳಿರ್ಬೋದು, ಕಲಿಯು ವಸ್ತ್ರಧಾರಿಯಾಗಿದ್ದ. ಯಾವ ರೀತಿಯಲ್ಲಿ? ಮಹಾರಾಜನಂತೆ ವಸ್ತ್ರಧಾರಿಯಾಗಿ ಎತ್ತು ಮತ್ತು ಹಸುಗಳನ್ನು ಒಡೆಯುತ್ತಿದ್ದನು. ಸೊ ಎತ್ತು ಧರ್ಮವಾಗಿತ್ತು, ತಂದೆಯ ಸಮಾನ. ಹಸು ತಾಯಿಯಾಗಿತ್ತು, ತಾಯಿಯ ಸಮಾನ. ಸೊ ಎತ್ತು ಮತ್ತು ಹಸುಗಳನ್ನು ನಿರ್ಜನ ಪ್ರದೇಶದಲ್ಲಿ ಕಲಿಪುರುಷನು ರಾಜನಂತೆ ವಸ್ತ್ರಧಾರಿಯಾಗಿ ಅವರಿಬ್ಬರನ್ನು ಒಡೆಯುತ್ತಿದ್ದನು. ಸೊ ಪರೀಕ್ಷಿತ್ ಮಹಾರಾಜನು ಆ ದಾರಿಯಲ್ಲಿ ಹೋಗುವಾಗ ಇದನ್ನು ಕಂಡು ಆಶ್ಚರ್ಯಚಕಿತವಾಗಿ ಕಲಿಪುರುಷನನ್ನು ತಡೆದನು. ಆ ನಂತರ ಕಲಿಪುರುಷನಿಗೆ ವಿಚಾರಿಸಿದನು, ಏಕೆ ಈ ಥರ ನೀನು ಈ ದುಷ್ಕೃತ್ಯವನ್ನು ಎಸಗುತ್ತಿದ್ದೀಯಾ? ಸೊ ತಾಯಿಯಾದ ಹಸು ಮತ್ತು ತಂದೆಯಾದ ಎತ್ತನ್ನು ನೀನು ಈ ಥರ ಏಕೆ ಹೊಡೆಯುತ್ತಾ ಇದ್ದ? ಕಾರಣ ಏನು? ಸೊ ಕಲಿಪುರುಷ ಒಂದು ದುಷ್ಕೃತ ಗುಣಗಳನ್ನುಳ್ಳಾದ ಮಾನವ. అంటే ನಮ್ಮ ಈ ಮನಸ್ಸಲ್ಲಿ ಮಾಧವ ಇಲ್ಲ ಅಂದರೆ ಮನಸ್ಸಲ್ಲಿ ಕಲಿಪುರುಷನು ಈ ರೀತಿಯಲ್ಲಿ ನಮ್ಮ ಮನಸ್ಸಲ್ಲಿ ಬರ್ತಾನೆ ಅನ್ಮಟ. ಕಲಿಪುರುಷನು ಯಾರ ಮನೆಗೆ ಹೋದ್ರೂ ನುಗ್ಬೋದು. ಮನೆ ಅಂದರೆ ಮನೆ ಅಲ್ಲ ರೀ, ಮನೆ ಅಂದರೆ ಈ ಮನಸ್ಸು, ಮನೆ ಅಂದರೆ ಈ ಬುದ್ಧಿ, ಮನೆ ಅಂದರೆ ಈ ದೇಹ. ಈ ದೇಹದಲ್ಲಿ ಕಲಿಪುರುಷ ಯಾವ ರೀತಿಯಲ್ಲಿ ಬರ್ತಾನೆ ಅಂದರೆ ಅಹಂಕಾರ, ಮೋಹ, ಮತ್ತತೆ, ಈ ರೀತಿಯಲ್ಲಿ ನಮ್ಮೆಲ್ಲ ಒಳಗೆ ಬರ್ತಾನೆ. ಅದು ಕಲಿಪುರುಷನ ಮಹತ್ವ. ಅದೇ ರೀತಿಯಲ್ಲಿ ಕಲಿಪುರುಷನ ಜೊತೆಯಲ್ಲಿ ಮಾತನಾಡುವಾಗ ಕಲಿಪುರುಷನಿಗೆ ಪರೀಕ್ಷಿತ್ ಮಹಾರಾಜರು ಕೇಳಿದರು, ಏಕೆ ಈ ರೀತಿಯಲ್ಲಿ ಹೊಡಿತಿದ್ದ? ಆ ನಂತರ ಕಲಿಪುರುಷನು ತುಂಬ ಹೀನಾಯವಾಗಿ ಎತ್ತಿನ 3 ಕಾಲನ್ನು ಮುರಿದಿದ್ದನು. ಆ ಒಂದು ಕಾಲಿನಲ್ಲಿ ಎತ್ತು ನಿಂತ್ಕೊಂಡಿತ್ತು ಆ್ಯಕ್ಚುಲಾಗಿ. ಸೊ ನೋಡಿದ್ರೆ ಹಸು ತುಂಬ ಅಳುತ್ತಿತ್ತು ಮತ್ತು ಹುಲ್ಲಿಗಾಗಿ ತಡಪಡಿಸುತ್ತಿತ್ತು. ಇಷ್ಟು ಕ್ರೂರವಾಗಿ ಕಲಿಪುರುಷನು ಎತ್ತು ಮತ್ತು ಹಸುವನ್ನು ಹೊಡೆಯುತ್ತಿದ್ದನು. ಸೊ ಮೊದಲಿಗಾಗಿ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಈ ಅಧ್ಯಾಯದಲ್ಲಿ ಕಲಿಪುರುಷನಿಗೆ ದಂಡನೆ ಮತ್ತು ಬಹುಮಾನ. ಸೊ ಇದು ತುಂಬ ಕುತೂಹಲಕಾರಿ. ಸೊ ಕಲಿಪುರುಷ ಈ ಕಲಿಯುಗ ಭೇದ ಏನು ಅಂದರೆ, ಕಲಿಪುರುಷ ಅಂದರೆ ಅಧರ್ಮ, ಅಸತ್ಯ, ಅಶೌಚತೆ ಮತ್ತು ದುಷ್ಕೃತ್ಯಗಳನ್ನು ಎಸಗುವ ಒಂದು ಬುದ್ಧಿ. ಈ ಕಲಿಯುಗದಲ್ಲಿ ಈ ಕಲಿಪುರುಷನ ಈ ಕಲಿಯ ಅಸತ್ಯ, ಅಧರ್ಮ ಇದೆಲ್ಲ ಬರುವುದು ಸಹಜ, ತುಂಬ ಸುಲಭ ಆ್ಯಕ್ಚುಲಾಗಿ. ಬೇರೆ ಯುಗದಲ್ಲಿ ಇದು ಅಷ್ಟು ಮಹತ್ವವನ್ನು ಇರೋದಿಲ್ಲ. ಬಟ್ ಕಲಿಯುಗದಲ್ಲಿ ಕಲಿಪುರುಷನ ಈ ದುಷ್ಕೃತ್ಯಗಳು, ಗುಣಗಳು ಮಾನವನಲ್ಲಿ ಬರೋದಕ್ಕೆ ತುಂಬ ಸುಲಭಕಾರಿ. ಏಕೆಂದರೆ ಕಲಿಯುಗದಲ್ಲಿ
ಧರ್ಮ ಕಡಿಮೆ. ಸೊ ನಾವು ಆ ಎತ್ತನ್ನು ನೋಡಿದ್ವಿ, ಎತ್ತು 3 ಕಾಲಿನಲ್ಲಿ ನಿಂತಿತ್ತು. ಸೊ 4 ಕಾಲು ಏದಕ್ಕೆ ಸಮಾನ ಅಂದರೆ ಟ್ರೂತ್ಫುಲ್ನೆಸ್ ಅಂದರೆ ಸತ್ಯ, ಆಸ್ಟ್ಯಾರಿಟಿ ಅಂದರೆ ತಪಸ್ಸು, ಮತ್ತು ಕ್ಲೀನ್ಲಿನೆಸ್ ಶೌಚತೆ, ಇದೆಲ್ಲಕ್ಕೆ ಕಾರಣವಾದದ್ದು ಎತ್ತು. ಬಟ್ ಆ 4 ಗುಣಗಳನ್ನು ಕಲಿಯುಗದಲ್ಲಿ ನಾವು ಕಾಣೋಕ್ಕೆ ಸಾಧ್ಯ ಇಲ್ಲ. ಸೊ ಎತ್ತು ಒಂದು ಕಾಲಿನಲ್ಲಿ ನಿಂತುಕೊಂಡು ಆ ಕಲಿಪುರುಷನ ವಧೆಯನ್ನು ತಿನ್ನುತ್ತಿದೆ. ಸೊ ಇದು ಕಲಿಯುಗದ ಒಂದು ಪ್ರಭಾವ ಎಂದು ನಾವು ಹೇಳಬಹುದು. ಸೊ ನಾವೆಲ್ಲ ನೋಡಿರ್ಬೋದು. ಸೊ ಇಲ್ಲಿ ಭಾಗವತದಲ್ಲಿ ಹಸುವನ್ನು ತಾಯಿಯನ್ನಾಗಿ ಕಂಡು ಎತ್ತನ್ನು ತಂದೆಯನ್ನಾಗಿ ಕಾಣುತ್ತೇವೆ. ಅದು ಭಾಗವತದಲ್ಲಿ ತಿಳಿಸುತ್ತದೆ. ಸೊ ನಾವು ಇವಾಗ ಕಲಿಯುಗದಲ್ಲಿ ನಾವು ಏನಂದರೆ ನೋಡ್ಬೋದು ಯಾವ ರೀತಿಯಲ್ಲಿ ಸ್ವಂತ ತಂದೆ ತಾಯಿಯನ್ನು ಕೂಡ ಮಕ್ಕಳು ಅವರ ಜವಾಬ್ದಾರಿ ತಗೊಳ್ಳೋದಿಲ್ಲ. ಅವರನ್ನು ಒಂದು ಅನಾಥ ಆಶ್ರಮದಲ್ಲಿ ಇಡೋದಾಗಿ ಅಥವಾ ವೃದ್ಧಾಶ್ರಮದಲ್ಲಿ ಇಡೋದರಲ್ಲಾಗಿ ಅವರು ಹಿಂಜರಿಯೋದಿಲ್ಲ. ಸೊ ಮಕ್ಕಳಿಗೆ ತಂದೆ ತಾಯಿಯ ಮಹತ್ವ ತುಂಬ ಕಡಿಮೆ. ಸೊ ತಂದೆ ತಾಯಿಯ ಮಹತ್ವ ಮಕ್ಕಳಿಗೆ ನಾವು ತಿಳಿಸ್ಬೇಕು ಆ್ಯಕ್ಚುಲಾಗಿ. ಸೊ ಭಾಗವತದಲ್ಲಿ ಇದೆಲ್ಲ ನಮಗೆ ತಿಳಿದು ಬರುತ್ತದೆ. ಸೊ ಭಾಗವತ ಪಾರಾಯಣದಲ್ಲಿ ನಾವು ಈ ಎಲ್ಲವಾದ ಮಹತ್ವವನ್ನು ನಾವು ಕಂಡುಕೊಳ್ಳಬೇಕು. ಸೊ ಆದುದರಿಂದ ಭಾಗವತ ಪಾರಾಯಣ ನಿತ್ಯ ಸಹ ನಡೆಯಬೇಕು. ಸೊ ಭಾಗವತ ಸಪ್ತಾಹ ನಡೆಯುತ್ತೆ ಜನರಲ್ ಆಗಿ, ಅಂದರೆ 7 ದಿನವರೆಗೂ ಭಾಗವತ ಸಪ್ತಾಹವನ್ನು ಮಾಡ್ತೇವೆ. ಆದರೆ ಭಾಗವತದಲ್ಲಿ ಹೇಳಿರೋ ಪ್ರಕಾರ ನಿತ್ಯದ ಭಾಗವತ ನಡಿಬೇಕು. ಪ್ರತಿದಿನ ಈ ಕಲಿಯುಗದಲ್ಲಿ ಭಾಗವತ ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಏಕೆಂದರೆ ಭಾಗವತವನ್ನು ನಾವು ನಿತ್ಯತಃ ಕೇಳುತ್ತಾ ಇದ್ದರೆ ನಮ್ಮ ಆ ಕಷ್ಟ ಇರ್ಬೋದು, ಮನಸ್ಸಿನ ದುರಾಲೋಚನೆ ಇರ್ಬೋದು, ಗುಣಗಳು, ತಾಮಸಿಕ ಗುಣಗಳು, ರಜಗುಣಗಳು, ಇದೆಲ್ಲವನ್ನು ನಾವು ಬಿಡಬಹುದು. ಆದುದರಿಂದ ಭಾಗವತ ಪಾರಾಯಣವನ್ನು ಮಾಡಲೇಬೇಕು. ಇದು ಭಾಗವತದಲ್ಲಿ ಸಹ ಹೇಳಿದೆ. ಸೊ ಭಾಗವತದ ಮಹತ್ವವೇನೆಂದರೆ, ಮೊದಲಿಗೆ ಭಾಗವತ ಪುರಾಣ ಬಂದಿದ್ದು ಎಲ್ಲ ಪುರಾಣಗಳ ನಂತರ. ಸೊ ಮೊದಲು 18 ಪುರಾಣಗಳು, ಮಹಾಪುರಾಣಗಳು. ಆ 18 ಪುರಾಣಗಳಲ್ಲಿ ಭಾಗವತ ಪುರಾಣ ಒಂದು. ಸೊ ಪದ್ಮ ಪುರಾಣಗಳಲ್ಲಿ ಈ ಭಾಗವತ ಪುರಾಣದ ಬಗ್ಗೆ ತುಂಬ ಉಲ್ಲೇಖನ ಆಗಿದೆ. ಅದೇನೆಂದರೆ, ಭಾಗವತ ಪುರಾಣ ಕೇಳಿದವರಿಗೆ ಕಲಿಯುಗದಲ್ಲಿ ಭಗವಂತನಲ್ಲಿ ಭಕ್ತಿ, ಇದು ತುಂಬ ನಿಷ್ಠೆಯಿಂದ ಭಗವಂತನಲ್ಲಿ ಭಕ್ತಿ ಬರುತ್ತೆ. ಯಾರು ಭಾಗವತ ಶ್ರವಣ ಮಾಡ್ತಾರೆ ದಿನನಿತ್ಯದಲ್ಲಿ, ಭಗವಂತನಲ್ಲಿ ಭಕ್ತಿ ಹುಟ್ಟುತ್ತೆ. ಇನ್ನೊಂದೇನೆಂದರೆ, ಭಾಗವತ ಶ್ರವಣದಿಂದ ಸಂಸಾರದಲ್ಲಿ ವಿರಕ್ತಿ, ಸೊ ವೈರಾಗ್ಯ ಬರುತ್ತೆ. ಸೊ ಭಾಗವತ ಶ್ರವಣ ತುಂಬ ಶ್ರೇಷ್ಠ ರೀ. ಈ ಕಲಿಯುಗದಲ್ಲಿ ಅದು ಭಾಗವತ ಶ್ರವಣ ತುಂಬ ಶ್ರೇಷ್ಠ. ಸೊ ಭಾಗವತ ಪುರಾಣದಿಂದ ಒಂದು ಭಕ್ತಿ, ಭಗವಂತನಲ್ಲಿ ಭಕ್ತಿ, ಇನ್ನೊಂದು ಸಂಸಾರದಲ್ಲಿ ವಿರಕ್ತಿ, ಮತ್ತೊಂದೇನೆಂದರೆ ಭಗವಂತನ ಜ್ಞಾನ, ಅದು ತುಂಬ ಶ್ರೇಷ್ಠ. ಸೊ ಭಾಗವತ ಪುರಾಣ ನಿತ್ಯದಃ ಕೇಳ್ತಾ ಇದ್ದರೆ ನಮಗೆ ಭಗವಂತನ ಬಗ್ಗೆ, ಭಗವದ್ಧಾಮದ ಬಗ್ಗೆ ನಮಗೆ ತಿಳಿದು ಬರುತ್ತದೆ. ಸೊ ಇದೆಲ್ಲ ಭಾಗವತ ಪುರಾಣದಲ್ಲಿ ಹೇಳಿದ್ದಾರೆ. ವ್ಯಾಸದೇವರು ಈ ಭಾಗವತ ಪುರಾಣವನ್ನು ಕಲಿಯುಗದಲ್ಲಿ ಎಲ್ಲ ಜನಗಳಿಗೆ ನಿರ್ದಿಷ್ಟವಾಗಿ ಪ್ರಾಮಾಣಿಕವಾಗಿ ಕೊಡಬೇಕೆಂದು ಈ ಲಿಖಿತ ರೂಪದಲ್ಲಿ ಭಾಗವತ ಪುರಾಣವನ್ನು ನೀಡಿದ್ದಾರೆ. ಸೊ ಭಾಗವತ ಪುರಾಣ ಒಂದು ಭಗವಂತ ಕೃಷ್ಣನಿಗೆ ಮುಡುಪು. ಸೊ ಕೃಷ್ಣ ಜಗದೋದ್ಧಾರ, ಸೊ ಕೃಷ್ಣ ಜಗದೊಡೆಯ. ಸೊ ಆ ಕೃಷ್ಣನನ್ನು ವರ್ಣನೆ ಮಾಡುವ ಭಾಗವತ ಪುರಾಣ ತುಂಬ ಶ್ರೇಷ್ಠ. ಆ ಭಾಗವತ ಕೃಷ್ಣನ ವರ್ಣನೆಯನ್ನು ನಾವು ಕೇಳ್ತಾ ಇದ್ದರೆ ನಮ್ಮಲ್ಲಿರುವ ಆ ದುರಾಲೋಚನೆ, ದುಷ್ಟ ಬುದ್ಧಿಗಳು, ಗುಣಗಳು, ದಾರಿದ್ರ್ಯತೆ
ಎಲ್ಲ ನಿವಾರಣೆ ಆಗುತ್ತೆ ಅಂತ ವ್ಯಾಸದೇವರು ಹೇಳುತ್ತಾರೆ. ಸೊ ಮೊದಲಿಗೆ ಭಾಗವತ ಹೆಂಗೆ ಬಂತು? ಸೊ ವ್ಯಾಸದೇವರು ಭಾಗವತವನ್ನು ರಚಿಸ್ತಾರೆ. ಋಷಿಮುನಿಗಳು, ನಾರದ ಮುನಿಗಳು, ಬ್ರಹ್ಮದೇವರು ಇದನ್ನೆಲ್ಲ ಕೇಳ್ತಾರೆ. ಸೊ ಇದು ಗುರು ಪರಂಪರ. ಮಧ್ವಾಚಾರ್ಯರು ಕೂಡ ಇದನ್ನು ಭಾಗವತವನ್ನು ವರ್ಣನೆ ಮಾಡ್ತಾರೆ. ಸೊ ಪದ್ಮ ಪುರಾಣದಲ್ಲಿ ಹೇಳಿರೋ ಪ್ರಕಾರ ಭಾಗವತ ತುಂಬ ಶ್ರೇಷ್ಠವಾದ ಪುರಾಣ. ಎಲ್ಲ ಪುರಾಣಗಳಲ್ಲಿ ಶ್ರೇಷ್ಠವಾದ ಪುರಾಣ ಎಂದರೆ ಅದು ಭಾಗವತ ಪುರಾಣ. ಸೊ ಕಲಿಯುಗದ ಅವಧಿಯಲ್ಲಿ ನಾವು ತುಂಬ ಕೆಟ್ಟತನವನ್ನು ನಾವು ಜನಗಳಲ್ಲಿ ನೋಡ್ಬೋದು. ಏಕೆಂದರೆ ಮುಂದೆ ಹೇಳಿದ ಹಾಗೆ ಕಲಿಯುಗದಲ್ಲಿ ಕಲಿಪುರುಷನು ಯಾರ ಮನೆಗೆ ಬೇಕಾದರೂ ನುಗ್ಬೋದು, ಯಾರ ಮನೆ ಸಿಗಬೇಕಾದ್ರೂ ನುಗ್ಬೋದು. ಅದು ತುಂಬ ಸುಲಭ. ಆ ಕಲಿಪುರುಷ ಯಾರ ಮನಸ್ಸಲ್ಲಿ, ಯಾರ ಮನೆಯಲ್ಲಿ ಇರ್ತಾನೆ, ಅಧರ್ಮ, ಅಸತ್ಯ, ಅಶೌಚತೆ, ಭಗವಂತನ ಪಾರಾಯಣ ಇಲ್ಲ, ಮನದಲ್ಲಿ ಮಾಧವ ಇಲ್ಲ, ಮನದಲ್ಲಿ ಬರೇ ಮದುವೆ, ಮನೆ, ಮಕ್ಕಳು, ಮಡದಿ, ಮೊಬೈಲು, ಮಾರುತಿ ಇಂತಹ ಆಲೋಚನೆ ಬರುತ್ತೆ ಹೊರತು ಮಾಧವನ ಆಲೋಚನೆ ಯಾವತ್ತೂ ಬರೋದಿಲ್ಲ. ಅದು ಕಲಿಪುರುಷನ ಪ್ರಭಾವ ಕಲಿಯುಗದ ಜನಗಳ ಮೇಲೆ. ಸೊ ಆದುದರಿಂದ ನಾವು ದಿನನಿತ್ಯತಃ ಭಾಗವತ ಪುರಾಣವನ್ನು ಮಾಡಲೇಬೇಕು. ಆ ರೀತಿಯಲ್ಲಿ ಭಗವಂತನ ಧ್ಯಾನದಲ್ಲಿ ನಾವು ತೊಡಗಿಸ್ಕೊಂಡ್ರೆ ನಮ್ಮ ದುರಾಲೋಚನೆ, ಕೆಟ್ಟ ಗುಣಗಳಲ್ಲೂ ಎಲ್ಲ ನಾವು ತ್ಯಜಿಸ್ಬೋದು. ಸೊ ನಾವು ಕೇಳಿದ್ವಿ, ಭಾಗವತದಲ್ಲಿ ಈ ಅಧ್ಯಾಯದ ಹೆಸರು ಬಂದು ಕಲಿಗೆ ದಂಡನೆ ಮತ್ತು ಕಲಿಗೆ ಬಹುಮಾನ. ಸೊ ಕಲಿಗೆ ದಂಡನೆ ಏನೆಂದರೆ ಮರಣದಂಡನೆ ಕಲಿಗೆ ವಿಧಿಸ್ತಾರೆ ಪರೀಕ್ಷಿತ್ ಮಹಾರಾಜರು. ಆದರೆ ಪರೀಕ್ಷಿತ್ ಮಹಾರಾಜರು ಪಾಂಡವ ಪುತ್ರ, ಅಂದರೆ ಅರ್ಜುನನ ಮೊಮ್ಮಗ, ಕರೆಕ್ಟ್ ಅಲ್ಲ? ಸೊ ಅವರು ಶುದ್ಧ ಭಕ್ತರು, ಭಗವಂತನ ಶುದ್ಧ ಭಕ್ತರು. ಸೊ ಕಲಿಗೆ ಮರಣದಂಡನೆ ಕೊಟ್ಟರೂ ಕೂಡ ಆಮೇಲೆ ಅವರು ಅಂದ್ಕೊಳ್ತಾರೆ, ಮರಣದಂಡನೆ ವಿಧಿಸಿದ ಮೇಲೆ ಇವರು ಕಲಿಯುಗ ಪ್ರೋಗ್ರೆಸ್ ಆಗೋದಿಲ್ಲ. ಏಕೆಂದರೆ ಕಲಿಯುಗದ ಭಗವಂತನ ಇಚ್ಛೆ ರೀ ಇದು. ಸೊ ಭಗವಂತನ ಇಚ್ಛೆ ಇಲ್ಲದಲ್ಲೇ ಒಂದು ಹುಲ್ಲುಗರಿಕೆಯೂ ಅಲ್ಲಾಡಲ್ಲ. ಸೊ ಇದು ನಾವು ಭಾಗವತದಲ್ಲಿ ಕೇಳಿದ್ದೇವೆ. ಸೊ ಈ ಏರ್ಪಾಟೆಲ್ಲ ಮಾಡಿರೋದು ಆ ಭಗವಂತ. ಯುಗ ಯುಗದಲ್ಲಿ, ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರೀತಿಯಾದಲ್ಲಿ ಭಗವಂತನ ಧ್ಯಾನ, ಆಚರಣೆ, ಆರಾಧನೆಯನ್ನು ಮಾಡ್ತಾರೆ. ಕೃತಿಯಧ್ಯಾಯತೋ ವಿಷ್ಣು ತ್ರೇತಾಯ ತ್ಯಜತೋ ಮಖೆ ದ್ವಾಪರೇ ಪರಿಚರ್ಯಾಯಂ ಕಲೋ ತದ್ ಹರಿಕೀರ್ತನಂ. ಸೊ ಬೇರೆ ಬೇರೆ ಯುಗದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಭಗವಂತನ ಆರಾಧನೆಯನ್ನು ನಡೆಸಬೇಕು. ಬಟ್ ಕಲಿಯುಗದಲ್ಲಿ ಭಗವಂತನ ಆರಾಧನೆ ನಡಿಬೇಕಂದ್ರೆ ಅದು ಸಂಕೀರ್ತನೆಯ ಮಹಾಯಜ್ಞ ನಡಿಬೇಕು. ಆ ಸಂಕೀರ್ತನೆ ಮಹಾಯಜ್ಞ ಮಹತ್ವವು ಎಲ್ಲರಿಗೂ ತಿಳಿಬೇಕಂದ್ರೆ ಕಲಿಪುರುಷನ ಮಹತ್ವವನ್ನು ನಾವು ತಿಳಿಯಬೇಕು. ಆ ಕಲಿಪುರುಷನ ಮಹತ್ವವು ನಾವು ಗೊತ್ತಿದ್ದರೆ ಭಗವಂತನ ಮಹತ್ವತೆ ತುಂಬ ಶ್ರೇಷ್ಠ ಎಂದು ನಮಗೆ ತಿಳಿದು ಬರುತ್ತದೆ. ಆ ರೀತಿಯಲ್ಲಿ ಪರೀಕ್ಷಿತ್ ಮಹಾರಾಜರು ಕಲಿಗೆ ಮರಣದಂಡನೆಯನ್ನು ತ್ಯಜಿಸ್ತಾರೆ. ಮತ್ತು ರಾಜ್ಯದಿಂದ ಬಹಿಷ್ಕಾರ. ಸೊ ಕಲಿಗೆ ರಾಜ್ಯದಿಂದ ಬಹಿಷ್ಕಾರವನ್ನು ಪರೀಕ್ಷಿತ್ ಮಹಾರಾಜರು ವಿಧಿಸ್ತಾರೆ. ಇದು ದಂಡ. ಮತ್ತು ರಾಜನ ಕಣ್ಣಿಗೆ ಕಲಿಪುರುಷ ಕಾಣಬಾರದು. ಸೊ ಎಲ್ಲೇ ಕಂಡರೂ ಪರೀಕ್ಷಿತ್ ಮಹಾರಾಜರು ಹೇಳಿದ ರೀತಿಯಲ್ಲಿ ಕಲಿಪುರುಷನ ಮರಣದಂಡನೆ ಓದಿಸ್ತಾರೆ. ಸೊ ಇನ್ನೊಂದು ವಿಶೇಷತೆ ಏನಂದರೆ ದಂಡನೆ. ಆ ಕಲಿಪುರುಷ ಈ ಶುದ್ಧ ಭಕ್ತನ ಆಶ್ರಯದಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ. ಅದು ಒಂದು ಕೂಡ ದಂಡನೆ. ಸೊ ಬಹುಮಾನ ಏನು?
ಕಲಿಪುರುಷನಿಗೆ ಬಹುಮಾನ ಏನು ಕೊಟ್ಟರು? ಆ ಬಹುಮಾನ ಏನೆಂದರೆ ಜೀವದಾನ. ಸೊ ಕಲಿಪುರುಷ ಕಲಿಯುಗದಲ್ಲಿ ಎಲ್ಲಿ ಬೇಕಾದ್ರೂ ಇರಬಹುದು. ಎಲ್ಲೆಲ್ಲಿ ಇರಬಹುದು? ಎಲ್ಲೂ ಹಣಕಾಸು ಇರುತ್ತೆ, ಎಲ್ಲೂ ಅಧರ್ಮ ಇರುತ್ತೆ, ಎಲ್ಲೂ ಏನು ಧನಧಾನ್ಯ ಎಲ್ಲ ಅಲ್ಲಿ ಬರೀ ಚಿನ್ನದ ಮೋಹ ಇರುತ್ತೆ. ಅಂತಹ ಜನಗಳ ಮನಸ್ಸಲ್ಲಿ ಕಲಿಪುರುಷ ಇರ್ತಾನೆ ಎಂದು ಪರೀಕ್ಷಿತ್ ಮಹಾರಾಜರು ಹೇಳ್ತಾರೆ. ಇದು ಬಹುಮಾನ, ಇದು ಕಲಿಗೆ ಬಹುಮಾನ. ಆದರೆ ಕಲಿಯುಗದ ಜನಗಳಿಗೆ ಇದು ದಂಡನೆ. ಸೊ ನಮಗೆ ಏನು ದಂಡನೆ? ಎಲ್ಲಿ ಕಲಿಪುರುಷ ನಮ್ಮ ಮನಸ್ಸಲ್ಲಿ ಇರ್ತಾನೆ, ಎಲ್ಲಿ ಮಾಧವ ಇರೋದಿಲ್ಲ, ಎಲ್ಲಿ ಸಂಕೀರ್ತನೆ ಇರೋದಿಲ್ಲ, ಎಲ್ಲಿ ಕೃಷ್ಣ ಇರೋದಿಲ್ಲ, ಅಲ್ಲಿ ಕಲಿಪುರುಷ ಇರ್ತಾನೆ. ಅದು ಮಾನವ ಜನ್ಮಕ್ಕೆ ದಂಡನೆ. ಅದನ್ನು ನಾವು ತಿಳಿಬೇಕು. ಅದು ಭಾಗವತ ಪುರಾಣದಲ್ಲಿ ಹೇಳಿದೆ. ಸೊ ಆ ರೀತಿಯಲ್ಲಿ ನಾವು ಈ ಕುತೂಹಲಕಾರಿ ಅಧ್ಯಾಯವಾದ ಕಲಿಗೆ ದಂಡನೆ ಮತ್ತು ಬಹುಮಾನವನ್ನು ತಿಳಿಬಹುದು. ಸೊ ಪರೀಕ್ಷಿತ್ ಮಹಾರಾಜರು ನೋಡಿದ ದೃಶ್ಯವೇನೆಂದರೆ, ಅದು ಹಸು ಮತ್ತು ಎತ್ತುಗಳನ್ನು ಒಡೆದು 3 ಕಾಲುಗಳನ್ನು ಮುರಿದಿದ್ದ ಕಲಿಪುರುಷ. ಸೊ ಅಲ್ಲಿ ಧರ್ಮ ತಂದೆಯಾದ ಎತ್ತು ಮತ್ತು ಪರೀಕ್ಷಿತ್ ಮಹಾರಾಜರ ನಡುವೆ ಸಂವಾದ ನಡೆಯುತ್ತೆ. ಪರೀಕ್ಷಿತ್ ಮಹಾರಾಜರು ಕೇಳಿದ್ರು ಧರ್ಮ ತಂದೆಯನ್ನು, ಈ ದುಷ್ಕೃತ್ಯಕ್ಕೆ ಕಾರಣ ಯಾರು ಅಂತ. ಆದರೂ ತಂದೆಯಾದ ಆ ಧರ್ಮ ಎತ್ತು ಯಾವುದೇ ರೀತಿಯಲ್ಲಿ ಕೂಡ ಕಲಿಪುರುಷನು ಇದಕ್ಕೆ ಕಾರಣ ಎಂದು ಒಂದು ಕಿಂಚಿತ್ ಮಾತನ್ನು ಹೇಳಲಿಲ್ಲ. ಅದು ಸ್ವಭಾವ ರೀ. ತಂದೆ ತಾಯಿಗೆ ಮಕ್ಕಳು ಎಂಥ ಕಷ್ಟ ಕೊಡಲಿ, ಆದರೂ ತಾಯಿ ಅಥವಾ ತಂದೆ ಇಷ್ಟು ಕಷ್ಟ ಕೊಡ್ತಾರಲ್ಲ ಮಕ್ಕಳು ಅಂತ ಯಾವತ್ತೂ ಮನದಲ್ಲಿ ಕೊರಗು ಬರೋದಿಲ್ಲ. ಏಕೆಂದರೆ ಅವ್ರಿಗೆ ಗೊತ್ತು ತಂದೆ ತಾಯಿ ಪ್ರೀತಿ ಮಕ್ಕಳಿಗೆ ತುಂಬ ಇರಲೇಬೇಕು ಅಂತ. ಆ ರೀತಿಯಲ್ಲಿ ಮಕ್ಕಳನ್ನು ತುಂಬ ಚೆನ್ನಾಗಿ ಪ್ರೀತಿ ಮಾಡ್ತಾರೆ. ಸೊ ಇಲ್ಲಿ ನಾವು ಅದನ್ನು ಕಾಣಬಹುದು. ಧರ್ಮ ಎತ್ತು ಎಷ್ಟೇ 3 ಕಾಲುಗಳಿಲ್ಲ, ಒಂದು ಕಾಲಲ್ಲಿ ಹೆಂಗೆ ನಿಂತ್ಕೊಳ್ತಾರ್ರಿ? ನಾವು ಒಂದು ಕಾಲಲ್ಲಿ ಎಷ್ಟೊತ್ತು ನಿಂತ್ಕೊಳ್ಬೋದು? 5 ನಿಮಿಷ, 10 ನಿಮಿಷ. ಯಾರು ಹೊಡಿತಾ ಇದ್ದಾರೆ, ಹೆಂಗೆ ನಿಂತ್ಕೊಳ್ಳೋಕ್ಕಾಗತ್ತೆ ಅಲ್ವಾ? ಸಾಕಪ್ಪ ಕೂತ್ಕೊಳ್ಳೋಣ, ಆಯಿತು ನನಗಾಗಲ್ಲ, ನೀನು ಎಷ್ಟು ಹೊಡಿತೀಯ ಹೊಡ್ಕೊ ಅಂತಾರೆ. ಆದರೆ ಆ ತಂದೆಯಾದ ಧರ್ಮ ಎತ್ತು ಕಲಿಪುರುಷನಿಂದ ಒಡೆತನನ್ನು ತಿಂದು ಒಂದು ಕಾಲಿನಲ್ಲಿ ನಿಂತಿತ್ತು. ಸೊ ಈ ಸಂವಾದ ಪರೀಕ್ಷಿತ್ ಮತ್ತು ಎತ್ತಿನ ನಡುವೆ ನಡೆದು ಪರೀಕ್ಷಿತನಿಗೆ ಧರ್ಮ ಹೇಳುತ್ತೆ, ನೀನು ಶುದ್ಧ ಭಕ್ತ, ನೀನು ತಿಳಿದವ, ಸೊ ನೀನು ತಿಳ್ಕೊ ಈ ದುಷ್ಕೃತ್ಯಕ್ಕೆ ಯಾರು ಕಾರಣ ಎಂದು ನೀನೇ ಅರ್ಥ ಮಾಡ್ಕೊ ಅಂತ ಧರ್ಮ ಹೇಳುತ್ತೆ. ಅದು ಕಲಿಪುರುಷನಲ್ಲಿ ನಾವು ಇಂದಿನ ಶ್ಲೋಕಗಳಲ್ಲಿ ನಾವು ನೋಡಿದ್ದೇವೆ. ಸೊ ಶ್ರೀಮದ್ ಭಾಗವತ ಪುರಾಣ ಒಂದು ಅಮಲ ಪುರಾಣ. ಸೊ ಏಕೆ ಇದು ಅಮಲ ಪುರಾಣ? ಸೊ ಅಮಲ ಪುರಾಣದಲ್ಲಿ ಈ ರೀತಿಯಲ್ಲಿ ದಂಡನೆ ಅಥವಾ ಕಲಿಪುರುಷನ ಆಹ್ವಾನೆ ಈ ಕಲಿಯುಗದಲ್ಲಿ ಇದೆಲ್ಲ ಹೆಂಗೆ ಬರುತ್ತೆ? ಸೊ ಅಮಲ ಪುರಾಣ ಅಂದರೆ ಒಂದು ರೀತಿಯಲ್ಲಿ ತುಂಬ ಶ್ರೇಷ್ಠತೆಯನ್ನು ಹೊಂದಿರುತ್ತೆ ಈ ಭಾಗವತ ಪುರಾಣ. ಸೊ ಭಾಗವತ ಪುರಾಣ ಅಮಲ ಪುರಾಣ ಏಕೆಂದರೆ ಭಗವಂತನ ವರ್ಣನೆಗಳು ಈ ಪುರಾಣದಲ್ಲಿ ಅತ್ಯಮೂಲ್ಯ, ಅಂದರೆ ತುಂಬ ತುಂಬಿದೆ. ಇದರಲ್ಲಿ ಭಗವಂತನ ಶ್ರೇಷ್ಠತೆ, ಭಗವಂತನ ಗುಣಗಳು, ಭಗವಂತನ ಆರಾಧನೆ ಇದೆಲ್ಲ ಈ ಭಾಗವತ ಪುರಾಣದಲ್ಲಿ ತುಂಬಿರೋದ್ರಿಂದ ಇದು ಒಂದು ಅಮಲ ಪುರಾಣ. ಸೊ ನಾವು ಇಲ್ಲಿ ಕಾಣ್ಬೋದು,
ಈ ಪದ್ಮ ಪುರಾಣದಲ್ಲಿ ಹೇಳಿರೋ ಪ್ರಕಾರ ದಿನನಿತ್ಯದಲ್ಲಿ ನಾವು ಭಾಗವತ ಪುರಾಣವನ್ನು ಕೇಳಿದ್ರೆ ಏನಾಗುತ್ತೆ, ನಮ್ಮ ಮನಸ್ಸಿನಲ್ಲಿ ಏನಾಗುತ್ತೆ, ಮಾಧವ ನಮ್ಮ ಮನಸ್ಸಲ್ಲಿ ಹೆಂಗೆ ನಿಲ್ತಾನೆ. ಸೊ ನಮ್ಮ ಮನಸ್ಸಲ್ಲಿ ಬೇರೆ ಎಲ್ಲ ತುಂಬಿದೆ ರೀ, ಮಾಧವನ ಬಿಟ್ಟು. ಸೊ ಮನಸ್ಸಲ್ಲಿ ನಮ್ಮ ಮಡದಿ, ಮಕ್ಕಳು, ಮನೆ, ಮೊಬೈಲು ಅಥವಾ ಮಾರುತಿ ಇದೆಲ್ಲ ತುಂಬಿದೆ. ಬಟ್ ಮಾಧವ ಮಾತ್ರ ಇಲ್ಲ, ಹರಿಕೀರ್ತನೆ ಮಾತ್ರ ಇಲ್ಲ. ಸೊ ಆ ರೀತಿಯಲ್ಲಿ ಒಂದು ಚಿಕ್ಕ ಕಥೆಯನ್ನು ನಾನು ಹೇಳ್ತೇನೆ. ಒಬ್ಬ ಬ್ರಾಹ್ಮಣ, ಗೋಕರ್ಣ ಅಂತ, ಅವನಿಗೆ ಅನ್ನ ಇದ್ದ. ಅವನು ತುಂಬ ದುಷ್ಕೃತ್ಯ, ಕಲಿಪುರುಷನು ಅಲ್ಲಿ ತುಂಬಿದ್ದಾನೆ ಅವನ ಮನಸ್ಸಲ್ಲಿ. ಸೊ ಅವನು ಸತ್ತಿ ಪ್ರೇತನಾಗಿದ್ದ. ಸೊ ಒಂದು ದಿನ ಮಧ್ಯರಾತ್ರಿ 2 ಗಂಟೆ ಮನೆ ಬಾಗಿಲು ಯಾರೋ ತಟ್ತಾ ಇದ್ದಾರೆ. ಸೊ ಈ ಬ್ರಾಹ್ಮಣ ಹೋಗಿ ಬಾಗಿಲನ್ನು ತೆಗೆದ. ಈ ವಿದ್ವಾಂಸ, ಇವನಿಗೆ ಏನು ಭಯ ಇಲ್ಲ, ಮಧ್ಯರಾತ್ರಿಯಲ್ಲಿ ಯಾರು ಬಾಗಿಲು ತೆಗ್ತಾ ಇದ್ದಾರೆ, ಸೊ ನೋಡೋಣ ಅಂದ್ಬಿಟ್ಟು ಬಾಗಿಲು ತೆಗ್ದ. ಸೊ ಬಾಗಿಲು ತೆಗ್ದು ನೋಡಿದ್ರೆ ದೊಡ್ಡದೊಂದು ಆನೆ. ಆ ಆನೆ ಸಡನ್ನಾಗೆ ಚಿಕ್ಕದೊಂದು ಮೇಕೆಯಾಗಿ ಪರಿವರ್ತಿಸ್ತದೆ. ಆ ನಂತರ ಆ ಮೇಕೆ ಬಂದು ಪಿಶಾಚಿಯಾಗಿ ಕಾಣುತ್ತದೆ ಈ ಬ್ರಾಹ್ಮಣನಿಗೆ. ಅವಾಗ ಕೇಳುತ್ತಾರೆ, ಯಾರಪ್ಪ ನೀನು ಈ ಪಿಶಾಚಿ ಅಂದಾಗ ಅವನು ಹೇಳ್ತಾನೆ, ನಾನು ನಿನ್ನ ಅಣ್ಣ, ನಾನು ಸತ್ತಿದ್ದೇನೆ, ಪಿಶಾಚಿಯಾಗಿ ನಾನು ಓಡಾಡ್ತಾ ಇದ್ದೇನೆ, ನನಗೆ ಮುಕ್ತಿ ಇಲ್ಲ ಅಂತ. ಬ್ರಾಹ್ಮಣ ಹೇಳ್ತಾನೆ, ನಿನ್ನ ಹೆಸರಲ್ಲಿ ನಾನು ಗಯಾದಲ್ಲಿ ಹೋಗಿ ಪಿತೃತರ್ಪಣ ಎಲ್ಲ ಮಾಡಿದ್ದೇನೆ, ಮತ್ತು ನಿನಗೇನು ಓಡಾಡ್ತಾ ಇದೆಯಾ ಹಿಂಗೆ ಅಂದ್ಬಿಟ್ಟು. ಸೊ ಆ ಪಿಶಾಚಿ ಹೇಳ್ತದೆ, ನನಗೆ ಮುಕ್ತಿ ಇಲ್ಲ, ನೀನು 1 ಬಾರಿ ಅಲ್ಲ 100 ಬಾರಿ ಪಿತೃತರ್ಪಣ ಮಾಡಿದ್ರು ಗಯಾದಲ್ಲಿ ನನಗೆ ಮುಕ್ತಿ ಇಲ್ಲ, ಏಕೆಂದರೆ ಅಷ್ಟು ದುಷ್ಕೃತ್ಯಗಳನ್ನು ನಾನು ಎಸಗಿದ್ದೇನೆ ಅಂತ. ಆವಾಗ ಬ್ರಾಹ್ಮಣನಿಗೆ ಒಂದು ಆಲೋಚನೆ, ನಾನು ಏನು ಮಾಡಿದ್ರೆ ಈ ಪಿಶಾಚಿಗೆ ಮುಕ್ತಿ ಆಗ್ಬೋದು, ನಮ್ಮ ಅಣ್ಣನಿಗೆ ಮುಕ್ತಿ ಆಗ್ಬೋದು ಅಂತ. ಆವಾಗ ಋಷಿಮುನಿಗಳು ಈ ಬ್ರಾಹ್ಮಣನಿಗೆ ಹೇಳ್ತಾರೆ, ನೀನು ಭಾಗವತ ಸಪ್ತಾಹ ಮಾಡಬೇಕಂತ. ಆ ರೀತಿಯಲ್ಲಿ ಒಂದು ದಿನ ಬ್ರಾಹ್ಮಣನು ಭಾಗವತ ಸಪ್ತಾಹವನ್ನು ಏರ್ಪಾಡು ಮಾಡ್ತಾರೆ. ಎಲ್ಲ ಜನಗಳು ಬರ್ತಾರೆ, ಊರಿನ ಎಲ್ಲ ಜನಗಳು ಬಂದು ಭಾಗವತ ಸಪ್ತಾಹದಲ್ಲಿ ಕುಳಿತಾರೆ. ಆ ಪಿಶಾಚಿ ಕೂಡ ಬಂತು. ಸೊ ಆ ಪಿಶಾಚಿ ಬಂದು ಒಂದು ಬೊಂಬುವಿನ ಮೇಲೆ ಕುಳಿತಿತ್ತು. ಸೊ ಎಲ್ಲ ಜನಗಳು ಕೂತಿ ಭಾಗವತ ಪುರಾಣವನ್ನು ಕೇಳ್ತಾ ಇದ್ದಾರೆ. ಆ ಪಿಶಾಚಿ ಕೂಡ ಭಾಗವತ ಪುರಾಣವನ್ನು ಕೇಳ್ತಾ ಇದೆ. ಸೊ ಮೊದಲನೇ ದಿನ ಒಂದು ನೀವು ಗೊತ್ತಿರ್ಬೋದು, ಬೊಂಬು ಒಂದು ನಾಟ್ಸ್ ಇರುತ್ತೆ, ಮಧ್ಯದಲ್ಲಿ ಗಂಟುಗಳಿರ್ತವೆ. ಸೊ ಮೊದಲನೇ ದಿನ 1 ಗಂಟು ಹೊಡ್ಕೊಳ್ತು. ಸೊ ಏನಪ್ಪ ಇದು, ಎಲ್ಲರೂ ನೋಡ್ತಾರೆ, ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ಮತ್ತೆ 2ನೇ ದಿನ ಭಾಗವತ ಪುರಾಣ ಸಪ್ತಾಹ ಎಲ್ಲ ನಡೀತಾ ಇದೆ. 2ನೇ ದಿನ 2ನೇ ಗಂಟು ಹೊಡ್ಕೊಳ್ತು. ಎಲ್ಲರಿಗೂ ಆಶ್ಚರ್ಯ, ಇದೇನಿದು ಗಂಟು, ಇದೇನಿದು ಶಬ್ದ, ಎಲ್ಲ ಕಡೆ ನೋಡ್ತಾ ಇದ್ದಾರೆ. ಬಟ್ ಈ ತಂಬನಾದ ಗೋಕರ್ಣನಿಗೆ ಗೊತ್ತು ಅದು ಏನಾಗ್ತಾ ಇದೆ ಅಂದ್ಬಿಟ್ಟು. ಸೊ ಈ ರೀತಿಯಲ್ಲಿ ಭಾಗವತ ಸಪ್ತಾಹ 7 ದಿನಗಳ ವರೆಗೂ ನಡೆಯಿತು. ಸೊ 7ನೇ ದಿನದಂದು ಆ ಬಂಬುವಿನ ಗಂಟು ಬಡ್ಡನೆ ಹೊಡ್ಕೊಂಡು ತುಂಬ ಶಬ್ದ ಮಾಡ್ತಾರೆ. ಆ ಶಬ್ದದಿಂದ ಎಲ್ಲರಿಗೂ ಆಶ್ಚರ್ಯ ಆಗೋಯ್ತು, ಏನಿದು ಅಂತ. ನೋಡ್ತಾ ಇದ್ದಂಗೆ ಅಲ್ಲಿ ಒಂದು ಪುಷ್ಪಕ ವಿಮಾನ ಬಂತು. ಸೊ ಆ ಪುಷ್ಪಕ ವಿಮಾನವನ್ನು ನೋಡಿ ಎಲ್ಲರಿಗೂ ಒಂದು ಆಶ್ಚರ್ಯ, ನಾವು ಭಾಗವತ ಶ್ರವಣ ಮಾಡಿದ್ದೇವೆ 7 ದಿನ, ಸೊ ನಮಗೆ ನಾವು ಇವಾಗ ವೈಕುಂಠಕ್ಕೆ ಪ್ರಾಪ್ತಿ ಅಂತ ಎಲ್ಲರಿಗೂ ಒಂದು ಖುಷಿ. ಎಲ್ಲರೂ ಹೋದರು. ಆ ಪುಷ್ಪಕ ವಿಮಾನವನ್ನು ನೋಡಿ ಎಲ್ಲರಿಗೂ ಆಶ್ಚರ್ಯ, ಓಕೆ ನಾವು ಹೋಗ್ತೀವಿ, ನಾವು 7 ದಿನ ನಾನು ಭಾಗವತ ಸಪ್ತಾಹವನ್ನು ಮಾಡಿದ್ದೇನೆ, ಸೊ ನನಗೆ ಇವಾಗ ದಿನ ಬಂದಿದೆ, ನಾನು ವೈಕುಂಠಕ್ಕೆ ಹೋಗ್ತೇನೆ ಅಂತ. ಎಲ್ಲರೂ ಅಲ್ಲಿ ಹೋಗಿ ನೋಡಿದ್ರೆ ಅಲ್ಲಿರೋದು ಒಂದೇ ಒಂದು ಸೀಟು. ಸೊ ಯಾರು ಹೋಗ್ತಾರೆ ಅದರಲ್ಲಿ? ಸೊ ಆವಾಗ ಋಷಿಮುನಿಗಳು ಹೇಳ್ತಾರೆ, ಇದಕ್ಕೆ ಹರಹರ ಆಗಿದ್ದು ಒಬ್ಬರೇ, ಯಾರು? ಪಿಶಾಚಿ, ಗೋಕರ್ಣನ ಅಣ್ಣ.
ಸೊ ಏಕೆಂದರೆ ಗೋಕರ್ಣನ ಅಣ್ಣ ಪಿಶಾಚಿ ಆದರೂ ಕೂಡ ತುಂಬ ಶುದ್ಧತೆಯಿಂದ ಅವನು ಭಾಗವತ ಶ್ರವಣವನ್ನು ಮಾಡಿದ್ದ. ಏಕೆಂದರೆ ನಮಗೆ ಕಷ್ಟ ಬಂದಾಗಲೇ ನಮಗೆ ಹರಿಯ ನೆನಪಾಗುತ್ತೆ. ಸೊ ಕಷ್ಟ ಇಲ್ಲ ಅಂದರೆ ಬಿಡಪ್ಪ ಇವತ್ತೇನು ಇಸ್ಕಾನ್ಗೆ ಹೋಗೋದು, ಇವು ಸ್ವಲ್ಪ ಓರಿಯನ್ ಮಾಲ್ಗೆ ಹೋಗ್ಕೊಂಡು ಬರೋಣ, ಸ್ವಲ್ಪ ಅಲ್ಲಿ ಇಲ್ಲಿ ತಿರುಗಾಡ್ಕೊಂಡು ಬರೋಣ, ಮತ್ತೆ ಹೋಗ್ಬೋದು ಇಸ್ಕಾನ್. ಹೆಂಗಿದ್ರು ಸಂಡೇ ತುಂಬ ಫುಲ್ ಡೇ ಓಪನ್ ಇರುತ್ತೆ. ಸೊ ಮತ್ತೆ ಹೋಗೋಣ, ತೊಂದರೆ ಇಲ್ಲ. ಸೊ ಇವಾಗ ಸದ್ಯಕ್ಕೆ ನಾನು ಓಡಾಡ್ಕೊಂಬರೋಣ. ಸೊ ಕಷ್ಟ ಬಂದಾಗ ಹರಿಯ ನೆನಪಾಗುತ್ತೆ. ಬಟ್ ಬೇರೆ ಟೈಮಲ್ಲಿ ನಾವು ಮಾಧವನ ನೆನಪೇ ಮಾಡೋದಿಲ್ಲ. ಅದು ತುಂಬ ತಪ್ಪು ರೀ. ಸೊ ಪ್ರತಿ ಕ್ಷಣ ಪ್ರತಿ ನಿಮಿಷ ಕೃಷ್ಣನ ಆಲೋಚನೆಯಲ್ಲಿ ಇರಬೇಕು, ಕೃಷ್ಣನ ಬಗ್ಗೆ ಚಿಂತನೆಯಲ್ಲಿ ಇರಬೇಕು. ಕಷ್ಟ ಬಂದರೆ ನಾವು ಚಿಂತೆ ಮಾಡ್ತೇವೆ, ಚಿಂತೆಯನ್ನು ನಾವು ಸೈಡ್ಗಿಟ್ಟು ಸ್ವಲ್ಪ ನಾವು ಚಿಂತನವನ್ನು ಮಾಡಬೇಕು. ಸೊ ಚಿಂತನ ಅಂದರೆ ಭಗವಂತನ ಆಲೋಚನೆ. ಆ ಭಗವಂತನ ಆಲೋಚನೆಯಿಂದ ನಮ್ಮ ಚಿಂತನೆ, ನಮ್ಮ ಕಷ್ಟ ಎಲ್ಲ ದೂರ ಆಗುತ್ತೆ. ಸೊ ಈ ರೀತಿಯಲ್ಲಿ ಗೋಕರ್ಣನ ಅಣ್ಣ ವೈಕುಂಠಕ್ಕೆ ಹೋಗೋಕ್ಕೆ ಸಿದ್ಧರಾಗ್ತಾರೆ. ಸೊ ಬೇರೆ ಎಲ್ಲರಿಗೂ ನಿರಾಶ್ರಿತರಾಗ್ತಾರೆ. ಸೊ ಆಮೇಲೆ ಋಷಿಮುನಿಗಳು ಹೇಳ್ತಾರೆ, ನೀವೆಲ್ಲ ಮನಸ್ಸಲ್ಲಿ ಮಾಧವನನ್ನು ಬಿಟ್ಟು ಬೇರೆ ಎಲ್ಲ ತುಂಬಿಕೊಂಡಿದ್ದೀರಾ, ಅದಕ್ಕೆ ಈ ರೀತಿಯಲ್ಲಿ ನಿಮಗೆ ಇವಾಗ ವೈಕುಂಠಕ್ಕೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಸೊ ಮತ್ತೆ ನೀವು ಭಾಗವತ ಶ್ರವಣವನ್ನು ಮಾಡಬೇಕು ಅಂತ. ಬಟ್ ಭಾಗವತದಲ್ಲಿ ಹೇಳಿರೋ ಪ್ರಕಾರ ಇದು ಜಸ್ಟ್ ಭಾಗವತ ಸಪ್ತಾಹ ಅಲ್ಲ, ನಿತ್ಯದಹ ಮಾಡಬೇಕು. ಪ್ರತಿದಿನ ಭಾಗವತ ಶ್ರವಣವನ್ನು ಮಾಡಬೇಕು. ಸೊ 1 ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಅಲ್ಲ, 7 ದಿನ ಅಲ್ಲ, ನಿತ್ಯದಹ. ಸಂಡೇ ಮನೆಯಲ್ಲಿ ಅವ್ರ ತೊಂದರೆ ಇವ್ರ ತೊಂದರೆ, ಬನ್ನಿ ಇವತ್ತು ಸಂಡೇ ಹೋಗ್ಬಿಟ್ಟು ಇಸ್ಕಾನಲ್ಲಿ ಭಾಗವತ ಪುರಾಣವನ್ನು ಕೇಳೋಣ ಅಂತ. ಸೊ ಮನೆಯಲ್ಲಿದ್ದರೆ ಜಗಳ ಜಂಜಾಟ, ಹೊರಗಡೆ ಇದ್ದರೆ ಅದು ಇದು ಅಂತ ನಮಗೆ ನಿದ್ದೆನೇ ಬರಲ್ಲ ರೀ. ಮಲ್ಕೊಳ್ತೀವಿ, ಕುರ್ಲಾನ್ ಬೆಡ್ ನಮ್ಮದಿರುತ್ತೆ, ಮಂಚ ನಮ್ಮದಿರುತ್ತೆ, ಎ ಸಿ ಇರುತ್ತೆ, ಫ್ಯಾನ್ ಇರುತ್ತೆ, ಎಲ್ಲ ಸೌಲಭ್ಯಗಳು ನಾವು ಮಾಡ್ಕೊಳ್ತೀವಿ, ಮಲ್ಕೊಳ್ತೀವಿ. ಬಟ್ ನಿದ್ದೆ ಮಾತ್ರ ಬರೋದಿಲ್ಲ ಅಲ್ವಾ? ಏಕೆ? ಸೊ ಆ ನಿದ್ದೆ ಕೊಡುವವನು ಒಬ್ಬನೇ, ಭಗವಂತ ಕೃಷ್ಣ. ಸೊ ಅವನು ಏನು ಕೊಟ್ಟಿಲ್ಲ ಅಂದರೆ ನಮಗೇನು ಬರಲ್ಲ. ಸೊ ಭಗವಂತನ ಇಚ್ಛೆ ಇಲ್ದಲೇ ಇಲ್ಲಿ ಏನೂ ನಡೆಯಲ್ಲ. ಸೊ ಆ ರೀತಿಯಲ್ಲಿ ಇಲ್ಲಿ ಕಲಿಗೆ ದಂಡನೆ ಮತ್ತು ಬಹುಮಾನ ನೀಡಬೇಕಂತ ಒಂದು ಆದೇಶ ಬಂದಿದ್ದು ಕೂಡ ಆ ಭಗವಂತನ ಇಚ್ಛೆಯಿಂದಾನೆ. ಓಕೆ. ಸೊ ಆ ರೀತಿಯಲ್ಲಿ ನಮಗೆ ಭಗವಂತನ ಚಿಂತನೆ, ಭಾಗವತ ಪುರಾಣ ಮಾಡುವ ರೀತಿಯಲ್ಲಿ ನಮಗೆ ತುಂಬ ಸುಲಭ. ಈ ಕಲಿಯುಗದಲ್ಲಿ ಭಾಗವತ ಪುರಾಣ ತುಂಬ ತುಂಬ ಮಹತ್ವ, ತುಂಬ ಸುಲಭ ಕೂಡ. ನೀವು ನಮ್ಮ ಚಿಂತನೆ ಭಗವಂತನ ಚಿಂತನೆ ಹೆಂಗೆ ಇರಬೇಕಂದ್ರೆ, ಎತ್ತಿದೆ, ಹಸು ಇದೆ, ಹಸುವಿನ ಕೊಂಬಿದೆ. ಆ ಕೊಂಬಿನ ಮೇಲೆ ಒಂದು ಸಾಸಿವೆ ಕಾಳು ಇಟ್ಟರೆ ಎಷ್ಟೊತ್ತಿರ್ಬೋದು? ಇರಲ್ಲ, ಒಂದು ಕ್ಷಣ ಕೂಡ ಇರೋದಿಲ್ಲ, ಬಿದೋಗುತ್ತೆ. ಆ್ಯಕ್ಚುಲಿ ನಮ್ಮ ಮನಸ್ಸು ಆ ಕ್ಷಣದಷ್ಟು ನಮ್ಮ ಮನಸ್ಸು ಭಗವಂತನಲ್ಲಿ ಬಂದರೆ ಸಾಕು ಅಂತ ಭಾಗವತದಲ್ಲಿ ಹೇಳ್ತದೆ. ಅದು ಈ ಕಲಿಯುಗದಲ್ಲಿ ಅಷ್ಟಿದ್ರೆ ಸಾಕ್ರಿ, ಭಗವಂತ ನಮಗೆ ಮೆಚ್ತಾನೆ. ಅದು ತುಂಬ ಇಂಪಾರ್ಟೆಂಟ್. ಸೊ ನಾವು ಅದನ್ನು ಕಲಿಬೇಕು. ಈ ಅಧ್ಯಾಯದಲ್ಲಿ, ಈ ಶ್ಲೋಕದಲ್ಲಿ ನಾವು ಕಲಿಬೋದು. ಸೊ ಆ ರೀತಿಯಲ್ಲಿ ಗೋಕರ್ಣನ ಅಣ್ಣನಿಗೆ ಮುಕ್ತಿಪ್ರದಾಯಕ. ಸೊ ಭಾಗವತ ಶ್ರವಣದಿಂದ ಕಲಿಯುಗದಲ್ಲಿ ನಾವು ತಿಳಿದಿರೋ ಪ್ರಕಾರ ಭಗವಂತನಲ್ಲಿ ಭಕ್ತಿಯನ್ನು ನಾವು ಹೊಂದಬಹುದು, ಮತ್ತು ಸಂಸಾರದಲ್ಲಿ ವಿರಕ್ತಿಯನ್ನು ಹೊಂದಬಹುದು, ಮತ್ತು ಭಗವಂತನ ಜ್ಞಾನವನ್ನು, ಭಗವಂತ ಧಾಮದ ಜ್ಞಾನವನ್ನು ನಾವು ತಿಳಿದುಕೊಳ್ಬೋದು. ಸೊ ಇನ್ನೊಂದೇನೆಂದರೆ, ಈ ಗೋಕರ್ಣನ ಅಣ್ಣ ಏನಂದ, ನೀನು 100 ಬಾರಿ ಗಯಾದಲ್ಲಿ ಪಿತೃದರ್ಪಣ ಮಾಡಿದರೂ ಕೂಡ ನನಗೆ ಮುಕ್ತಿ ಇಲ್ಲ ಅಂತ. ಸೊ 1 ಬಾರಿ ಭಾಗವತ ಶ್ರವಣ ಮಾಡಿದರೆ ನಮ್ಮ ಪೂರ್ವಜನರ ಪಿತೃ ದರ್ಪಣವನ್ನು ಮಾಡಿದಷ್ಟು, 100 ಬಾರಿ ದರ್ಪಣ ಮಾಡಿದಷ್ಟು ಸಮ.
ಸೊ ಅಷ್ಟು ಮಹತ್ವವಾಗಿದೆ ಈ ಭಾಗವತ ಪುರಾಣ. ಸೊ ಇನ್ನೊಂದೇನೆಂದರೆ ಕಲಿಪುರುಷ ಕಲಿಯುಗದಲ್ಲಿ ತುಂಬ ಸುಲಭವಾಗಿ ಎಲ್ಲರ ಮನೆಯಲ್ಲಿ ಮನಸ್ಸಲ್ಲಿ ತುಂಬಿಕೊಳ್ತಾನೆ. ಇದರಿಂದ ನಾವು ಯಾವ ರೀತಿಯಲ್ಲಿ ಹೊರಗೆ ಬರ್ಬೋದಂದರೆ ಅದು ಭಾಗವತ ಶ್ರವಣದಿಂದ ಮಾತ್ರ, ಹರಿ ಸಂಕೀರ್ತನೆಯಿಂದ ಮಾತ್ರ. ಕಲಿಯುಗದಲ್ಲೂ ಹರಿನಾಮವ ನುಡಿದರೆ ಕುಲಕೋಟಿಗಳು ಉದ್ಧರಿಸುವವೋ ರಂಗ ಎಂದು ದಾಸರು ಹೇಳ್ತಾರೆ. ಸೊ ದಾಸರ ಪದಗಳಲ್ಲಿ ಕೂಡ ಹರಿಯ ವರ್ಣನೆ ತುಂಬ. ಸೊ ಭಾಗವತದ 12ನೇ ಸ್ಕಂದದಲ್ಲಿ ನಾವು ನೋಡ್ಬೋದು ಹೆಂಗೆ ಕಲಿಪುರುಷನ ಒಂದು ದುಷ್ಕೃತ್ಯಗಳು ಹೆಂಗೆ ನಡೆಯುತ್ತೆ ಅಂತ. ಸೊ ಭಾಗವತದಲ್ಲಿ ಪ್ರಭುಪಾದರು ವಿವರಣೆ ಮಾಡ್ತಾರೆ. ಸೊ ಕಲಿಯುಗದಲ್ಲಿ ಏನೂ ಇರಲ್ಲ ರೀ. ಹರಿನಾಮ ಎಲ್ಲಿ ಏನು ಇರಲ್ವೋ ಅಲ್ಲ ಅಧರ್ಮ, ಅಸತ್ಯ, ಅಶೌಚತೆ, ಕ್ಷಮೆ ಇಲ್ಲ, ದಯೆ ಇಲ್ಲ, ಆಯುಷು, ಶಕ್ತಿ, ಬುದ್ಧಿ ಇದೆಲ್ಲ ಮನುಷ್ಯನಲ್ಲಿ ಕಡಿಮೆ ಕಲಿಯುಗದಲ್ಲಿ. ಸೊ ಎಲ್ಲಿ ಇದಿಷ್ಟು ಮನಸ್ಸಲ್ಲಿ ಇದ್ದಾಗ ನಾವು ಹೆಂಗೆ ಕಲಿಯುಗ ಪ್ರಭಾವದಿಂದ ಹೊರಬರ್ಬೋದಂದರೆ ಅದು ಹರಿನಾಮ ಸಂಕೀರ್ತನೆ ಮತ್ತು ಭಾಗವತ ಶ್ರವಣ, ಇದು ಪ್ರಾಮುಖ್ಯತೆಯನ್ನು ಹೊಂದುತ್ತದೆ. ಸೊ ಈ ರೀತಿಯಲ್ಲಿ ಭಾಗವತದಲ್ಲಿ ಪ್ರಭುಪಾದರು ವರ್ಣನೆ ಮಾಡುತ್ತಾರೆ. ಸೊ ಹರೇ ಕೃಷ್ಣ ಮಹಾಮಂತ್ರ ತುಂಬ ಶ್ರೇಷ್ಠ. ಆ ಭಗವಂತನು ಸ್ವಯಂ ಕೃಷ್ಣನು ಕಲಿಯುಗದಲ್ಲಿ ಅವತಾರ ತಗೊಂಡಿದ್ದಾರೆ. ಶ್ರೀಲ ಪ್ರಭುಪಾದರು ಆ ಮಹಾಪ್ರಭುಗಳ ಬಗ್ಗೆ ವರ್ಣನೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಚೈತನ್ಯ ಚರಿತಾಮೃತದಲ್ಲಿ. ಸೊ ಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರೋ ಪ್ರಕಾರ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಎಲ್ಲ ಯುಗದಲ್ಲಿ ನಾನು ಬರ್ತೇನೆ ಅಂತ. ಸೊ ಬಟ್ ಕಲಿಯುಗದಲ್ಲಿ ಕೂಡ ಬರ್ತೇನೆ ಅಂತ ಹೇಳಿದ್ದಾನೆ. ಬಟ್ ಎಷ್ಟು ಜನಕ್ಕೆ ಗೊತ್ತು? ನಾವಿಲ್ಲಿ ಬರ್ತೀವಿ, ಇಸ್ಕಾನ್ ಟೆಂಪಲ್ ಬರ್ತೇವೆ, ಇಲ್ಲ ಏನೋ ಮಂದಿರಕ್ಕೆ ಬಂದು ನಾವೆಲ್ಲ ದರ್ಶನ ಮಾಡ್ತೇವೆ, ಎಲ್ಲರಿಗೂ ಗೊತ್ತು. ಈ ನರಸಿಂಹ, ಗೋವಿಂದ ಎಲ್ಲ ದರ್ಶನ ಮಾಡಿ ಮೇಲೆ ಬರ್ತಾರೆ ಜನ. ಕೃಷ್ಣ ಬಲರಾಮ ನೋಡ್ತಾರೆ, ರಾಧಾಕೃಷ್ಣ ನೋಡ್ತಾರೆ, ನಿತಾಯ ಗೌರಂಗ ನೋಡ್ತಾರೆ. ಕೃಷ್ಣ ಬಲರಾಮ ಗೊತ್ತಾಯಿತು, ರಾಧಾಕೃಷ್ಣ ಗೊತ್ತಾಯಿತು. ಈ ನಿತಾಯ ಗೌರಂಗ ಯಾರು? ಕೈಯನ್ನು ಮೇಲೆತ್ತಿ ನಿಂತ್ಕೊಂಡಿದ್ದಾರೆ. ಯಾರಿವರು? ಈ ಪರ್ಸ್ನಾಲಿಟಿ ಅಂತ ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಈ ಚನ್ನ ಅವತಾರ ಅಂತ ಹೇಳ್ತಾರೆ. ಮಹಾಪ್ರಭುಗಳ, ಚೈತನ್ಯ ಮಹಾಪ್ರಭುಗಳ ಅವತಾರ ಈ ಕಲಿಯುಗದಲ್ಲಿ ಚನ್ನ ಅವತಾರ. ಅದು ತುಂಬ ಶ್ರೇಷ್ಠವಾದ ಅವತಾರ. ಬೇರೆ ಯುಗದಲ್ಲಿ ನಾವು ನೋಡ್ಬೋದು ಭಗವಂತ ಬೇರೆ ಬೇರೆ ಒಂದು ಆಯುಧಗಳನ್ನು ಹಿಡ್ಕೊಂಡು ನಾವು ಬರ್ತಾರೆ. ಬಟ್ ಕಲಿಯುಗದಲ್ಲಿ ಆ ಮಹಾಪ್ರಭುಗಳು, ಚೈತನ್ಯ ಮಹಾಪ್ರಭುಗಳು ಅವತಾರ, ಕೃಷ್ಣನ ಅವತಾರ, ಸ್ವಯಂ ಕೃಷ್ಣನು ಬಂದಿರೋದು ಒಂದು ಏನು ಆಯುಧ ಏನಂದರೆ ಅದು ಹರಿನಾಮ ಸಂಕೀರ್ತನ. ಸೊ ಜನರಲ್ ಪಬ್ಲಿಕ್ ಹೆಂಗೆ ಬರ್ತಾರೆ? ಇಲ್ಲಿ ಎಲ್ಲ ಬರ್ತಾರೆ, ಎಲ್ಲ ದರ್ಶನ ಮಾಡ್ತಾರೆ. ಗೋವಿಂದ, ನರಸಿಂಹ, ಮೇನ್ ಟೆಂಪಲ್ ಬರ್ತಾರೆ, ಎಲ್ಲ ನೋಡ್ತಾರೆ, ಫುಲ್ ಆಶ್ಚರ್ಯಚಕಿತ. ಇನ್ನೇನು ಕೃಷ್ಣ ಬಲರಾಮ, ರಾಧಾಕೃಷ್ಣ, ನಿತಾಯ ಗೌರಂಗ ದರ್ಶನ ಮಾಡಬೇಕು, ಅಷ್ಟು ಬೇಗ ಕಣ್ಮುಚ್ಚಿಬಿಡ್ತಾರೆ. ಅಲ್ಲಿ ಭಗವಂತನ ಮುಂದೆ ಬಂದು ನೀವು ಕಣ್ಮುಂಚ್ಕೊಂಡು ನಿಂತ್ಕೊಂಡ್ರೆ ಹಿಂಗೆ? ಸೊ ಎಲ್ಲ ಓಕೆ, ಸೆಕ್ಯೂರಿಟಿನೂ ಮುಂದೆ ಕಳಿಸ್ತಾ ಇರ್ತಾರೆ. ಸೊ ಇನ್ನೇನು ದರ್ಶನ ಮಾಡಬೇಕು, ಕಣ್ಮುಚ್ಕೊಂಡು ಮುಂದೆ ಹೋಗ್ಬಿಡ್ತಾರೆ. ಸೊ ಬಂದಿದ್ದು ಎಲ್ಲಿಂದನೋ ಭಗವಂತನ ದರ್ಶನ ಮಾಡಬೇಕು ಅಂತ, ಇಲ್ಲಿ ಬಂದು ಕಣ್ಮುಚ್ಕೊಂಡು ಮುಂದೆ ಹೋಗ್ಬಿಟ್ರು. ಸೊ ಭಗವಂತನ ದರ್ಶನವೇ ಆಗಲಿಲ್ಲ. ಆ್ಯಕ್ಚುಲಿ ಏನಂದರೆ ಭಾಗವತದಲ್ಲಿ ಹೇಳೋ ಪ್ರಕಾರ, ಪ್ರಭುಪಾದರು ಹೇಳೋ ಪ್ರಕಾರ ಭಗವಂತನ ನಾವು ಕಣ್ಣಲ್ಲಿ ತುಂಬ್ಕೊಬೇಕು. ಇವಾಗ ನಾವೆಲ್ಲ ಎಲ್ಲಿ ತುಂಬ್ಕೊಳ್ತೀವಿ ಅಂದರೆ ಮೊಬೈಲ್ ಎಲ್ಲ ಸ್ಟೋರೇಜ್ ಮಾಡ್ಕೊಳ್ತೀವಿ, ಯಾವತ್ತೂ ನೋಡಲ್ಲ. ವಾಲ್ಪೇಪರ್ ಇಕ್ಕಿದ್ದೀವಿ ಪ್ರಭುಗಳೇ, ವಾಲ್ಪೇಪರಲ್ಲಿ ಇರುತ್ತೆ. ಮನಸ್ಸಲ್ಲಿ ಇಲ್ಲ ಅಂದರೆ ಮಾಧವ ವಾಲ್ಪೇಪರಲ್ಲಿದ್ದೆ ಏನು ಸುಖ. ಸೊ ಮನಸ್ಸಲ್ಲಿ ಇರಬೇಕು, ಕೃಷ್ಣ ಮನಸ್ಸಲ್ಲಿ ತುಂಬಬೇಕು. ಸೊ ಅದಕ್ಕೆ ನಾವು ಭಗವಂತನನ್ನು ಮುಂದೆ ನಿಂತ್ಕೊಂಡು ತುಂಬ ಚೆನ್ನಾಗಿ ದರ್ಶನ ಮಾಡಬೇಕು. ಆ ಭಾಗವತದಲ್ಲಿ ಹೆಂಗೆ ವರ್ಣನೆ ಮಾಡಿದೆ, ಭಾಗವತ ಪ್ರಕಾರ
ಪುರಾಣಗಳ ಪ್ರಕಾರ ಭಗವಂತನನ್ನು ಹೆಂಗೆ ನೋಡಬೇಕು, ಆ ಕಮಲಚರಣವಾದ ಕೃಷ್ಣನ ಲೋಟಸ್ ಫೀಟ್ನ ನೋಡಬೇಕು, ಅವನ ತ್ರಿಭಂಗಿ ಆಕಾರವನ್ನು ನೋಡಬೇಕು, ಅವನ ಒಂದು ವರ್ಣನೆಯಾದ ಒಂದು ಶೃಂಗಾರ, ವಸ್ತ್ರ, ಆ ವೈಡೂರ್ಯ ಮತ್ತು ಗಾರ್ಲೆಂಡ್ ಅಂದರೆ ಹೂವಿನ ಹಾರ. ಸೊ ವನಮಾಲಿ ಅಂತ ಕರೀತಾರೆ ಕೃಷ್ಣನನ್ನು ವನಮಾಲಿ ಅಂತ ಕರೀತಾರೆ. ಸೊ ಇದನ್ನೆಲ್ಲ ನಾವು ನೋಡಬೇಕು, ಇದನ್ನೆಲ್ಲ ನಾವು ತಿಳ್ಕೊಳ್ಳಬೇಕು. ಸೊ ಕಲಿಯುಗದ ಪ್ರಭಾವದಿಂದ ನಾವು ಹೊರಬರಬೇಕಂದ್ರೆ ಚೈತನ್ಯ ಮಹಾಪ್ರಭು, ಶ್ರೀಲ ಪ್ರಭುಪಾದರು ಮತ್ತು ಎಲ್ಲ ಆಚಾರ್ಯರು ಹೇಳಿರೋ ಪ್ರಕಾರ ನಾವು ಶ್ರೀಕೃಷ್ಣನ ಸಂಕೀರ್ತನೆಯನ್ನು ಮಾಡಬೇಕು. ಸೊ ಕಲೌ ಶೂದ್ರ ಸಂಭವ, ಇಲ್ಲಿ ಯಾರು ಬ್ರಾಹ್ಮಣರಿಲ್ಲ, ಇಲ್ಲಿ ಯಾರು ಕ್ಷತ್ರಿಯರಿಲ್ಲ, ಇಲ್ಲಿ ಯಾರು ವೈಶ್ಯರಿಲ್ಲ, ಎಲ್ಲರೂ ಶೂದ್ರರೇ. ಬಟ್ ಈ ಶೂದ್ರ ಸಮಾಜದಲ್ಲಿ ಹೆಂಗೆ ನಾವು ಕಲಿಪುರುಷದ ಪ್ರಭಾವಗಳಿಂದ ಹೊರಬರ್ಬೋದಂದರೆ ಅದು ಹರಿನಾಮ ಸಂಕೀರ್ತನ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇರ್ನಾಮೈವ ಹರೇರ್ನಾಮೈವ ಕೇವಲಂ ಕಲೌ ನಾಸ್ತೇವ 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 ಗತಿರನ್ಯತ. ನಮಗೆಲ್ಲ ಒಂದು ಆಶ್ಚರ್ಯ ಏನಂದರೆ, ಒಂದು ಬಾರಿ ಹೇಳ್ಬೋದಲ್ವಾ ಕಲೌ ನಾಸ್ತೇವ ಗತಿರನ್ಯತ ಅಂತ, ಏಕೆ 3 ಬಾರಿ? ಸೊ ಭಾಗವತದಲ್ಲಿ ಹೇಳೋ ಪ್ರಕಾರ ಎಲ್ಲ ಯುಗದಲ್ಲೂ ಬೇರೆ ಬೇರೆ ರೀತಿಯಾದ ಒಂದು ಡ್ಯೂಟಿ, ಪ್ರಿಸ್ಕ್ರೈಬ್ ಡ್ಯೂಟಿ ಇತ್ತು. ಸೊ ಕೃತಿಯಧ್ಯಾಯತೋ ವಿಷ್ಣು, ಕೃತಯುಗದಲ್ಲಿ ಭಗವಂತನ ಪಾದದ ಮೇಲೆ ನಮ್ಮ ಮನಸ್ಸನ್ನು ಇಟ್ಟು ನಾವು ಭಗವಂತನನ್ನು ಆಚರಣೆ ಮಾಡ್ತಾ ಇದ್ವಿ. ಸೊ ತೃತೀಯಧ್ಯಾಯಿತ ವಿಷ್ಣು ಯಜತೋ ಮಕೆ, ತ್ರೇತಾಯುಗದಲ್ಲಿ ನಾವು ಯಜ್ಞ ಯಾಗಾದಿಗಳನ್ನು ಮಾಡ್ತಿದ್ವಿ. ದ್ವಾಪರಯುಗದಲ್ಲಿ ಭಗವಂತನ ದೇವಾಲಯಗಳನ್ನು ನಿರ್ಮಿಸುತ್ತಾ ಭಗವಂತನ ಆರಾಧನೆಯನ್ನು ಮಾಡುತ್ತಿದ್ವಿ. ಆ ಕಲಿಯುಗದಲ್ಲಿ ನಮಗೆ ಭಾಗವತ 12ನೇ ಸ್ಕಂದದಲ್ಲಿ ಹೇಳಿರೋ ಪ್ರಕಾರ ಅಧರ್ಮ ಹೆಚ್ಚು, ಸತ್ಯ ಇಲ್ಲ, ಶೌಚತೆ ಇಲ್ಲ, ಯಾರು ಕಂಡ್ರೆ ಆಗಲ್ಲ, ಮಗನಿಗೆ ತಂದೆ ಕಂಡ್ರೆ ಆಗಲ್ಲ, ಮಗಳಿಗೆ ತಾಯಿ ಕಂಡ್ರೆ ಆಗಲ್ಲ, ಹೆಂಡತಿಗೆ ಗಂಡನ ಕಂಡ್ರೆ ಆಗಲ್ಲ, ಗಂಡನಿಗೆ ಹೆಂಡತಿ ಕಂಡ್ರೆ ಆಗಲ್ಲ. ಇದೆಲ್ಲ ಬಿಟ್ಟು ಹೆಂಗೆ ಆಗುತ್ತೆ ಭಗವಂತನ ಪಾರಾಯಣ? ಸೊ ಕಲಿಯುಗದಲ್ಲಿ ಅದಕ್ಕೆ ಹೇಳ್ತಾರೆ, ಸುಲಭವಾಗಿ ಸಿಗುವಂಥ ಆ ಕೃಷ್ಣನು ಈ ಕಲಿಯುಗದಲ್ಲಿ ಅದು ಹರಿನಾಮ ಸಂಕೀರ್ತನ. ಅದಕ್ಕೆ ಕೃಷ್ಣನ ಇನ್ನೊಂದು ಹೆಸರು ಕೂಡ ಹೇಳ್ತಾರೆ ಸುಲಭವ. ಸೊ ಕೃಷ್ಣನ ಮತ್ತೊಂದು ಹೆಸರು ಹೇಳ್ತಾರೆ ಸುಲಭವ ಅಂತ. ಸೊ ಆ ಸುಲಭವಾಗಿ ದೊರಕುವನು ಆ ಕೃಷ್ಣನು. ಯಾವಾಗ? ಕಲಿಯುಗದಲ್ಲಿ. ಸೊ ಆ ಕಲಿಯುಗದಲ್ಲಿ ಕೃಷ್ಣನು ಸ್ವಯಂ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ, ಹರಿನಾಮ ಸಂಕೀರ್ತನೆಯ ರೂಪದಲ್ಲಿ ಇಲ್ಲಿ ಪ್ರತ್ಯಕ್ಷರಾಗ್ತಾರೆ. ಆ ಹರಿನಾಮ ಸಂಕೀರ್ತನೆಯನ್ನು ನಾವು ಮನಬಿಚ್ಚಿ ಮಾಡಿದರೆ, ಮನದಲ್ಲಿ ತುಂಬವಾಗಿ ಮಾಧವನನ್ನು ಕೃಷ್ಣನನ್ನು ತುಂಬಿಕೊಂಡು ಹರಿನಾಮ ಸಂಕೀರ್ತನೆ ಮಾಡಿದರೆ ಅದು ನಮಗೆ ಮುಕ್ತವನ್ನು ಕೊಡುತ್ತದೆ. ಸೊ ಇದು ಭಾಗವತದಲ್ಲಿ ಹೇಳಿರೋ ಪ್ರಕಾರ ಎಲ್ಲ ಆಚಾರ್ಯರು ಹೇಳಿದ್ದಾರೆ. ಸೊ ಇಲ್ಲಿಗೆ ನಾವು ಸ್ಟಾಪ್ ಮಾಡೋಣ. ಸರ್ವಂ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಶ್ರೀಮದ್ ಭಾಗವತಂ ಕೀ ಜೈ, ಹರಿನಾಮ ಸಂಕೀರ್ತನ್ ಯಜ್ಞ ಕೀ ಜೈ, ಶ್ರೀಲ ಪ್ರಭುಪಾದ ಕೀ ಜೈ. ನಿತಾಯ್ ಗೌರ್ ಪ್ರೇಮನ್. ಹರಿ ಹರಿ.